ಹಲೋ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿ ಕನ್ನಡ ಯೂಟ್ಯೂಬ್ ಚಾನಲ್. ಆನ್ಲೈನ್ ಗ್ರೋಸರಿ ಡೆಲಿವರಿ ಆ್ಯಪ್ಗಳಾದ ಬ್ಲಿಂಕಿಟ್, ಝೊಮ್ಯಾಟೊ, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಮುಂತಾದವುಗಳನ್ನು ನೀವು ದಿನನಿತ್ಯ ಜೀವನದಲ್ಲಿ ಬಳಸುತ್ತೇವೆ. ಆದರೆ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡುವ ಆಹಾರ ಪದಾರ್ಥಗಳು ಯಾವ ರೀತಿಯ ಸರಿಯಾದಲ್ಲಿ ಸ್ಟೋರ್ ಮಾಡಲಾಗುತ್ತಿದೆ ಎಂಬುದನ್ನು ಎಂದಾದರೂ ಯೋಚಿಸಿದ್ದೀರಾ? ಮುಂಬೈನ ಮಲಾಡ್ ವೆಸ್ಟ್ನಲ್ಲಿ ನಡೆದಿರುವ FDA ಇನ್ಸ್ಪೆಕ್ಷನ್ ಒಂದರಲ್ಲಿ ಫುಡ್ ಸ್ಟೋರೇಜ್ ಮತ್ತು ಹೈಜಿನಿಕ್ ಸಂಬಂಧಿಸಿದಂತ ಕೆಲವು ಗಂಭೀರ ಸಮಸ್ಯೆಗಳು ವರದಿಯಾಗಿದೆ. ಅಧಿಕಾರಿಗಳು ಫುಡ್ ಐಟಂಗಳನ್ನು ನೇರವಾಗಿ ನೆಲದ ಮೇಲೆ ಇಟ್ಟಿರುವುದನ್ನಾಗಿ ಹಾಗೂ ಫುಡ್ ಪಾರ್ಟಿಕಲ್ಸ್ ಇರುವ ಪ್ರದೇಶದಲ್ಲಿ ಕಾಕ್ರೋಚ್ ಕಂಡು ಬಂದಿರುವುದನ್ನು ಗಮನಿಸಿದ್ದಾರೆ ಎಂದು ವರದಿಯಾಗಿದೆ. FDA ಇನ್ಸ್ಪೆಕ್ಷನ್ ಏಕೆ ನಡೆಯುತ್ತೆ? ಮುಂಬೈ ಮಲ್ನಾಡ್ ವೆಸ್ಟ್ ಪ್ರದೇಶದಲ್ಲಿರುವ ಬ್ಲಿಂಕಿಟ್ ಡಾರ್ಕ್ ಸ್ಟೋರ್ನಲ್ಲಿ ಫುಡ್ ಹಾಗೂ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂದರೆ FDA ಅಧಿಕಾರಿಗಳು ಇನ್ಸ್ಪೆಕ್ಷನ್ ನಡೆಸಿದ್ದಾರೆ ಎಂದು ವರದಿಯಾಗಿದೆ. ಡಾರ್ಕ್ ಸ್ಟೋರೇಜ್ ಎಂದರೆ ಸಾಮಾನ್ಯವಾಗಿ ಕಸ್ಟಮರ್ಸ್ ಶಾಪಿಂಗ್ ಮಾಡುವ ಹೋಗುವ ಸೂಪರ್ ಮಾರ್ಕೆಟ್ ಅಲ್ಲ. ಆನ್ಲೈನ್ ಆರ್ಡರ್ಗಳನ್ನು ಕ್ವಿಕ್ ಪ್ರಿಪೇರ್ ಮಾಡಿ ಡೆಲಿವರಿ ಪಾರ್ಟ್ನರ್ ಮೂಲಕ ಕಸ್ಟಮರ್ಗೆ ಬಳಸುವ ಫುಲ್ಫಿಲ್ಮೆಂಟ್ ಸೆಂಟರ್ ಅಥವಾ ವೇರ್ಹೌಸ್ ರೀತಿಯ ಸ್ಥಳ. ಇಂತಹ ಸ್ಥಳಗಳಲ್ಲಿ ಫುಡ್ ಪ್ರಾಡಕ್ಟ್ ಅನ್ನು ಸರಿಯಾದ ಟೆಂಪರೇಚರ್ನಲ್ಲಿ, ಸ್ವಚ್ಛತವಾದ ಪರಿಸರದಲ್ಲಿ ಮತ್ತು ಸರಿಯಾದ ಸ್ಟೋರೇಜ್ ವ್ಯವಸ್ಥೆಯಲ್ಲಿ ಇಡುವುದು ಬಹಳ ಮುಖ್ಯ. ಯಾಕೆಂದರೆ ಕಸ್ಟಮರ್ಗೆ ಪ್ರಾಡಕ್ಟ್ ಹೇಗೆ ಸ್ಟೋರ್ ಮಾಡಲಾಗುವುದು ಎಂಬುದು ಸಮಸ್ಯೆ ಕಾಣುವುದಿಲ್ಲ. ಅವರು ಆಪ್ನಲ್ಲಿ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡುತ್ತಾರೆ ಮತ್ತು ಮನೆಗೆ ಡೆಲಿವರಿ ಪಡೆಯುತ್ತಾರೆ. ವರದಿಗಳ ಪ್ರಕಾರ FDA ಅಫಿಷಿಯಲ್ ಇನ್ಸ್ಪೆಕ್ಷನ್ ಸಂದರ್ಭದಲ್ಲಿ ಕೆಲವು ಫುಡ್ ಸೇಫ್ಟಿ ಕನ್ಸರ್ನ್ ಗಮನಿಸಿದ್ದಾರೆ. ಅದರಲ್ಲೂ ಪ್ರಮುಖ ವಿಶೇಷವೆಂದರೆ ಕೆಲವು ಫುಡ್ ಐಟಮ್ ಅನ್ನು ನೇರವಾಗಿ ಫ್ಲೋರ್ ಮೇಲೆ ಸ್ಟೋರ್ ಮಾಡಲಾಗಿತ್ತು ಎಂದು ವರದಿಯಾಗಿದೆ. ಫುಡ್ ಪ್ರಾಡಕ್ಟ್ ಅನ್ನು ನೆಲದ ಮೇಲೆ ಇಡುವುದರಿಂದ ಕಂಟಾಮಿನೇಷನ್ ರಿಸ್ಕ್ ಹೆಚ್ಚಾಗಬಹುದು. ಫ್ಲೋರ್ ಮೇಲೆ ಡಸ್ಟ್, ಮಾಯಿಶ್ಚರ್ ಅಥವಾ ಇತರ ಕಂಟಾಮಿನೇಟ್ ಇರಬಹುದು. ಅದರ ಜೊತೆಗೆ ಫುಡ್ ಪ್ರಾಡಕ್ಟ್ಗೆ ಪೆಟ್ಸ್ ಅಥವಾ ಇನ್ಸೆಕ್ಟ್ಸ್ ಆಕ್ಸೆಸ್ ಪಡೆಯುವ ಸಾಧ್ಯತೆ ಹೆಚ್ಚಾಗಬಹುದು. ಇನ್ನೊಂದು ಗಂಭೀರ ಕನ್ಸರ್ನ್ ಎಂದರೆ ಫುಡ್ ಪಾರ್ಟಿಕಲ್ಸ್ ಇರುವ ಪ್ರದೇಶ ಸುತ್ತ ಕಾಕ್ರೋಚ್ ಕಂಡು ಬಂದಿವೆ ಎಂದು ವರದಿಯಾಗಿದೆ. ಕಾಕ್ರೋಚಸ್ ಫುಡ್ ಸ್ಟೋರೇಜ್ ಏರಿಯಾದಲ್ಲಿ ಕಂಡುಬರುವುದು ಸಾಮಾನ್ಯ ಹೈಜಿನಿಕ್ ಇಶ್ಯೂ ಮಾತ್ರವಲ್ಲ, ಅವು ಬ್ಯಾಕ್ಟೀರಿಯಾ ಮತ್ತು ಇತರ ಕಂಟೈನ್ಮೆಂಟ್ ಅನ್ನು ಫುಡ್ ಕಾಂಟೆಂಟ್ ಸರ್ಫೇಸ್ ಹೇಗೆ ಟ್ರಾನ್ಸ್ಫರ್ ಮಾಡುವ ಸಾಧ್ಯತೆ ಇರುವುದರಿಂದ ಫುಡ್ ಸೇಫ್ಟಿಗೆ ಕನ್ಸರ್ನ್ ಆಗಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ಕ್ಲಾರಿಫಿಕೇಶನ್ ಇದೆ. ಇನ್ಫೆಕ್ಷನ್ ವೈಲೇಷನ್ ಅಥವಾ ಕನ್ಸರ್ನ್ ಕಂಡು ಬಂದಿದೆ ಎಂಬುದು ಅಲ್ಲಿಂದ ಪ್ರತಿಯೊಂದು ಫುಡ್ ಪ್ರಾಡಕ್ಟ್ ಕಂಟೈನ್ಮೆಂಟ್ ಆಗಿದೆ ಎಂದು ಆಟೋಮೆಟಿಕಲಿ ಅರ್ಥವಲ್ಲ. ಅದರ ಬಗ್ಗೆ ಅಂತಿಮ ನಿರ್ಧಾರವು ಅಧಿಕಾರಿಗಳ ಇನ್ಸ್ಪೆಕ್ಷನ್ ಫೈಂಡಿಂಗ್ಸ್, ಶಾಂಪಲ್ಸ್ ಅಥವಾ ರೆಗ್ಯುಲೇಟರಿ ಆಕ್ಷನ್ ಮೇಲೆ ಅವಲಂಬವಾಗಿರುತ್ತದೆ. ಇದರಿಂದ ಕಸ್ಟಮರ್ಸ್ಗೆ ಒಂದು ಪ್ರಮುಖ ಪ್ರಶ್ನೆ ಬರುತ್ತದೆ. ಆನ್ಲೈನ್ ಗ್ರೋಸರಿ ಆರ್ಡರ್ ಮಾಡುವಾಗ ನಾವು ಏನು ಗಮನಿಸಬೇಕು? ಮೊದಲನೇದಾಗಿ ಪ್ಯಾಕೇಜ್ ಫುಡ್ ಖರೀದಿಸುವಾಗ ಎಕ್ಸ್ಪೈರಿ ಡೇಟ್ ಅಥವಾ ಬೆಸ್ಟ್ ಬಿಫೋರ್ ಡೇಟ್ ಚೆಕ್ ಮಾಡಬೇಕು. ಎರಡನೇದಾಗಿ ಪ್ಯಾಕೆಟ್ ಅಥವಾ ಕಂಟೈನರ್ ಡ್ಯಾಮೇಜ್, ಲೀಕಿಂಗ್ ಅಥವಾ ಸ್ವೆಲ್ ಆಗಿದೆ ಅಂತ ಗಮನಿಸಬೇಕು. ಮೂರನೆಯದಾಗಿ ಚಿಲ್ಡ್ ಅಥವಾ ಫ್ರೋಜನ್ ಪ್ರಾಡಕ್ಟ್ ಆರ್ಡರ್ ಮಾಡಿದರೆ ಡೆಲಿವರಿ ಆದ ನಂತರ ಕಂಡೀಷನ್ ಪರಿಶೀಲಿಸಿ. ಮೊದಲನೇದಾಗಿ ಪ್ರಾಡಕ್ಟ್ ನಲ್ಲಿ ಅನ್ಯೂಶುವಲ್ ಸ್ಮೆಲ್, ಕಲರ್ ಅಥವಾ ಅಪಿಯರೆನ್ಸ್ ಕಂಡು ಬಂದರೆ ಕನ್ಸ್ಯೂಮರ್ ಮಾಡುವ ಮೊದಲು ಎಚ್ಚರಿಸಿ. ಯಾವುದೇ ಫುಡ್ ಸೇಫ್ಟಿ ಇಶ್ಯೂ ಕಂಡು ಬಂದರೆ ಪ್ರಾಡಕ್ಟ್ ಮತ್ತು ಪ್ಯಾಕೇಜಿನ ಫೋಟೋಸ್ ತೆಗೆದುಕೊಂಡು ಡೆಲಿವರಿ ಪ್ಲಾಟ್ಫಾರ್ಮ್ಗೆ ಕಂಪ್ಲೇಂಟ್ ಮಾಡಬಹುದು. ಇಂತಹ ಇನ್ಸಿಡೆಂಟ್ ಕ್ವಿಕ್ ಕಾಮರ್ಸ್ ಇಂಡಸ್ಟ್ರಿಗೆ ಒಂದು ದೊಡ್ಡ ರಿಮೈಂಡರ್. ಕಸ್ಟಮರ್ಸ್ಗೆ ಡೆಲಿವರಿ ಸ್ಪೀಡ್ ಮಾತ್ರ ಮುಖ್ಯವಲ್ಲ, ಫುಡ್ ಸೇಫ್ಟಿ ಕೂಡ ಈಕ್ವಲ್ ಇಂಪಾರ್ಟೆಂಟ್. 10 ನಿಮಿಷಗಳಲ್ಲಿ ಡೆಲಿವರಿ ಮಾಡುವುದು ಇಂಪ್ರೆಸ್ ಆಗಿರಬಹುದು, ಆದರೆ ಅದಕ್ಕಿಂತ ಮೊದಲು ಫುಡ್ ಪ್ರಾಡಕ್ಟ್ ಸರಿಯಾಗಿ ಸ್ಟೋರ್ ಆಗಿದೆಯೇ, ಸ್ಟೋರ್ ಏರಿಯಾ ಕ್ಲೀನ್ ಆಗಿದೆಯೇ, ಪೆಸ್ಟ್ ಕಂಟ್ರೋಲ್ ರೆಗ್ಯುಲರ್ ನಡೆಯುತ್ತಿದೆಯಾ, ಸೆನ್ಸಿಟಿವ್ ಪ್ರಾಡಕ್ಟ್ ಸರಿಯಾದ ಟೆಂಪರೇಚರ್ ನಲ್ಲಿ ಇವೆ, ಇವೆಲ್ಲವೂ ಈಕ್ವಲ್ ಇಂಪಾರ್ಟೆಂಟ್. ಡಾರ್ಕ್ ಸ್ಟೋರ್ ಸಾಮಾನ್ಯ ಕಸ್ಟಮರ್ಗೆ ಓಪನ್ ಆಗಿರುವುದಿಲ್ಲ. ಹೀಗಾಗಿ ಇಂಟರ್ನಲ್ ಹೈಜೀನ್ ಚೆಕ್, ರೆಗ್ಯುಲರ್ ಪೆಸ್ಟ್ ಕಂಟ್ರೋಲ್ ಮೆಷರ್ ಹಾಗೂ ಪ್ರಾಪರ್ ಫುಡ್ ಸ್ಟೋರೇಜ್ ಸಿಸ್ಟಮ್ ಅತ್ಯಗತ್ಯ. ಹಾಗಾದರೆ ಮಲಾಡ್ ವೆಸ್ಟ್ FDA ಇನ್ಸ್ಪೆಕ್ಷನ್ ನಮಗೆ ಹೇಳುವ ಲೆಸನ್ ಏನು? ಫುಡ್ ಡೆಲಿವರಿ ಕನ್ವೀನಿಯಂಟ್ ಆಗಿರಬಹುದು, ಆದರೆ ಫುಡ್ ಸೇಫ್ಟಿ ಕಾಂಪ್ರಮೈಸ್ ಆಗಬಾರದು. ಫುಡ್ ಪ್ರಾಡಕ್ಟ್ ಅನ್ನು ಫ್ಲೋರ್ ಮೇಲೆ ಸ್ಟೋರ್ ಮಾಡುವುದು ಮತ್ತು ಫುಡ್ ಸ್ಟೋರೇಜ್ ಏರಿಯಾದಲ್ಲಿ ಕಾಕ್ರೋಚ್ ಕಂಡು ಬರುವುದು ಸೀರಿಯಸ್ ಹೈಜಿನಿಕ್ ಕನ್ಸರ್ನ್ ಆಗಿ ಎಂದು ವರದಿಯಾಗಿದೆ. ಆದರೆ ಒಂದು ಇನ್ಸ್ಪೆಕ್ಷನ್ ರಿಪೋರ್ಟ್ ಆಧರಿಸಿ ಸಂಪೂರ್ಣ ಕಂಪನಿ ಅಥವಾ ಎಲ್ಲ ಡಾರ್ಕ್ ಸ್ಟೋರ್ಸ್ ಬಗ್ಗೆ ಜನರಲ್ ಕನ್ಫ್ಯೂಷನ್ ಬರುವುದು ಸರಿಯಲ್ಲ. ಫೈನಲ್ ರೆಗ್ಯುಲೇಟರಿ ಆಕ್ಷನ್ ಮತ್ತು ಅಫಿಷಿಯಲ್ ಫೈಂಡಿಂಗ್ಸ್ ಏನು ಎಂಬುದನ್ನು ನೋಡಬೇಕು. ನೀವು ಆನ್ಲೈನ್ ಗ್ರೋಸರಿ ಆ್ಯಪ್ ಬಳಸುತ್ತಿದ್ದರೆ ಪ್ರಾಡಕ್ಟ್ ಪ್ಯಾಕೇಜಿಂಗ್, ಎಕ್ಸ್ಪೈರಿ ಡೇಟ್ ಮತ್ತು ಕಂಡೀಷನ್ ಅನ್ನು ಯಾವಾಗಲೂ ಚೆಕ್ ಮಾಡಿ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಫುಡ್ ಸೇಫ್ಟಿ ಹಾಗೂ ಕನ್ಸ್ಯೂಮರ್ ಅವೇರ್ನೆಸ್ ಅಪ್ಡೇಟ್ ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.